ಈ ಸ್ವತ್ತು ಆದ ಮೇಲೆ ಅದು ಗ್ರಾಮ ಪಂಚಾಯತಿ ಆಸ್ತಿ, ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು. ಪಿ ಡಿ ಒ, ಅಧ್ಯಕ್ಷರು, ಇ ಒ ಇವರು 3 ಜನ ಕೂಡ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಅದು ನನ್ನ ದಾಖಲೆಗಳಿಗೆ ಏನಾದ್ರು ವ್ಯತ್ಯಾಸ ಇದ್ದರೆ ನಾನು ಇದಕ್ಕೆ ಯಾವತ್ತೂ ಕೂಡ ತಪ್ಪೊಪ್ಪಿಕೊಡ್ತೀನಿ. ಬಂದಿರತಕ್ಕಂಥ ಒಂದು ಇಂಥ ಯೋಜನೆ ಒಳಗೆ ಈ ಮನುಷ್ಯ ಪರ್ಸೆಂಟೇಜನ್ನು ಕೇಳೋದು, ಮತ್ತೊಂದು ಇದು ಎಷ್ಟು ಅನುದಾನ ಬರ್ತದೆ ಅಂತ ಹೇಳಿದ್ರೆ ಶೃಂಗೇರಿ ತಾಲೂಕಲ್ಲಿ ಎಲ್ಲ ಇಲಾಖೆಗಿಂತ ಹೈಯೆಸ್ಟ್ ಬರುವುದು ತೋಟಗಾರಿಕೆ ಇಲಾಖೆಗೆ. ಈ 2018ರಿಂದ 23 ತನಕ 41 ಜನಕ್ಕೆ ಕೊಟ್ಟಿದ್ರಲ್ಲ, ಅವ್ರದ್ದು ಈ ಸ್ವತ್ತು ಇಲ್ಲ, ಅಸೆಸ್ಮೆಂಟು ಇಲ್ಲ, ಆಮೇಲೆ ಕೆಲವರು ಜಮೀನೇ ಇಲ್ಲ. ನನಗೆ ತೋಟಗಾರಿಕೆ ಇಲಾಖೆಯಿಂದ 2018ರಲ್ಲಿ ಅಡಿಕೆ ಸಂಸ್ಕರಣಾ ಘಟಕಕ್ಕೋಸ್ಕರ ಅರ್ಜಿನ ಕೇಳಿದ್ರು. ನಾನು ಅರ್ಜಿ ಕೊಟ್ಟಿದ್ದೆ. ಅರ್ಜಿ ಕೊಟ್ಟಾಗ ಆ ಸಾಲಿನಲ್ಲಿ 6-7 ಜನಕ್ಕೆ ಮಾತ್ರ ಫಂಡ್ಸ್ ಬಂದಿದೆ ಅಂಥೇಳಿ, ನಿಮಗೆ ನೆಕ್ಸ್ಟ್ ಸೀನಿಯಾರಿಟಿ ಮುಂದಿನ ವರ್ಷ ಕೊಡ್ತೀವಿ ಅಂತ ಹೇಳಿದ್ರು. 19ರೂ ಕೊಡಲಿಲ್ಲ, 20ರಲ್ಲೂ ಕೊಡಲಿಲ್ಲ. 22ನೇ ಇಸ್ವಿಲಿ ನನಗೆ ಒಂದು ಕೊಟ್ಟರು, ಇಂಥ ಡಾಕ್ಯುಮೆಂಟ್ಸ್ ತಂದು ಕೊಡಿ, ಅನುದಾನ ಇದೆ ನಿಮಗೆ, ಅಡಿಕೆ ಸಂಸ್ಕರಣಾ ಘಟಕಕ್ಕೆ ಆಯ್ಕೆ ಆಗಿದೆ ಅಂತಕೊಂಡು ಒಂದು ನನಗೆ ನೋಟಿಸ್ ಕೊಟ್ಟಿದ್ದಾರೆ. ಆ ನೋಟಿಸ್ ಬಂದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಸ್ಲಿಪ್ ತಗೊಂಡು ಬಂದುಬಿಟ್ಟು ನಾನು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಕೂಡ ದಾಖಲೆನೂ ಕೂಡ ಕಂಪಲ್ಸರಿಯಾಗಿ DCC ಬ್ಯಾಂಕಲ್ಲಿ ಅಥವಾ ಯಾವುದೋ ಬ್ಯಾಂಕಲ್ಲಿ ಸಾಲ ಇರಬೇಕು. ಸಾಲ ಇಲ್ಲದೇ ಇದ್ದರೆ ಕೂಡ ನಿಮಗೆ ಸಬ್ಸಿಡಿ ಸಹಾಯಧನ ಅದು ರೆಮಿಟೆನ್ಸ್ ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಹಾಗೆ DC ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿಬಿಟ್ಟು, ಅದು ಇಂಟ್ರೆಸ್ಟ್ ಜಾಸ್ತಿ, ಅದಕ್ಕೆ 3% ಅಲ್ಲ, ಇಂಟ್ರೆಸ್ಟ್ ಜಾಸ್ತಿ ಇದು ಸಾಲ ಮಾಡಿಕೊಂಡು ಅಡಿಕೆ ಸಂಸ್ಕರಣಾ ಘಟಕದ ಪ್ರತಿಯೊಂದನ್ನು ಕೂಡ ಡಾಕ್ಯುಮೆಂಟ್ಸನ್ನೆಲ್ಲ ಕೊಟ್ಬಿಟ್ಟು ಲಾಸ್ಟಿಗೆ ನೀವು ಗ್ರಾಮ ಪಂಚಾಯತಿ NOC ಕಂಪಲ್ಸರಿ ಅಂತ ಹೇಳಿದ್ರು. ನಾನು ಗ್ರಾಮ ಪಂಚಾಯತಿ ಒಳಗೆ ನಂದು ಹೆಸರಿಗೆ ಈ ಸ್ವತ್ತಿದೆ, ಆ ಈ ಸ್ವತ್ತನ್ನು ಕೂಡ ತಗೊಂಡೋಗಿ ಕೊಟ್ಟ ತಕ್ಷಣ ಅಲ್ಲಿ ನನಗೆ ಗ್ರಾಮ ಪಂಚಾಯತಿಯಲ್ಲಿ ಆಕ್ಷೇಪಣೆ ಹೊಡೆದ್ರು. ಅದು ಜಾಗ ಅದಲ್ಲ ಇದಲ್ಲ ಅಂತ ಏನೋ ಅಲ್ಲಿ ಗ್ರಾಮ ಪಂಚಾಯತಿಯ ವೈಯಕ್ತಿಕವಾಗಿ ಯಾರೋ ಒಬ್ಬ ಪ್ರಶ್ನೆ ಮಾಡಿದಾಗ, ಆಮೇಲೆ ನನಗೆ PDO ಹೇಳಿದ್ರು, ಹೆಗ್ಡರೆ ನಿಮಗೆ ಒಂದು ಕೆಲಸ, ಇಂತಿಂಥ ಡಾಕ್ಯುಮೆಂಟ್ಸನ್ನು ತಂದು ಕೊಟ್ಟರೆ ಮಾತ್ರ ನಿಮಗೆ NOC ಕೊಡಲಿಕ್ಕೆ ಆಗ್ತಂತು. ನಮ್ಮ ತಂದೆ ಹೆಸರಿಗೆ ಮಂಜೂರಾಗಿರ್ತಕ್ಕಂಥ 89-90 ಇಸ್ವಿಯ ಸಾಗುವಳಿ ಚೀಟಿ ಇದೆ. ಆಮೇಲೆ ಅದನ್ನೆಲ್ಲ ತೊಗೊಂಡು ಕೊಟ್ಟ ತಕ್ಷಣ ಅವರು ನನಗೆ NOC ಕೊಟ್ಟರು. ನಂದು ಈ ಸ್ವತ್ತು ಕೂಡ ಇದೆ ನೋಡಿ, ಈ ಸ್ವತ್ತಿದೆ. ಅದನ್ನೆಲ್ಲ ಕೊಟ್ಟ ತಕ್ಷಣ ನಾನು ನನ್ನ ಮಗನ ಹೆಸರಿಗೆ ಜಮೀನಿರೋದು, ಅವನ ಜಮೀನನ್ನು ತೊಗೊಂಡೋಗಿ ಮಾರ್ಟ್ಗೇಜ್ ಮಾಡಿಬಿಟ್ಟು ನಾನು ಲೋನ್ ತೆಗೆದಿರೋದು. ಮಗನ ಹೆಸರಿಗೆ ಅದು ಮಂಜೂರಾತಿ ಬಂತು. ನಾನು ಅವನಿಗೆ ಇದು ಕೊಟ್ಟಿದ್ದೀನಿ, ಅದನ್ನ ಅಗ್ರಿಮೆಂಟು, ನನ್ನ ಜಾಗದೊಳಗೆ ನೀನು ಅಡಿಕೆ ಸಂಸ್ಕರಣಾ ಘಟಕ ಮಾಡಲಿಕ್ಕೆ ಅಂತ. ಅದು ನನಗೆ ಊರಲ್ಲಿ ಯಾರೊಬ್ಬ ವೈಯಕ್ತಿಕ ಆಗದೇ ಇದ್ದವನೊಬ್ಬ ಸುಖಾಸ್ಮನೆ ಒಂದು ಅರ್ಜಿ ಕೊಡಿಸಿದ್ರು, ಇವ್ರು ಬೇಕಂತಾನೆ. ಹೀಗೀಗೆ ಅವರು ಈ ಸ್ವತ್ತಿರೋ ಜಾಗದಲ್ಲಿ ಮನೆ ಕಟ್ತಿಲ್ಲ, ಸರ್ಕಾರಿ ಜಾಗದಲ್ಲಿ ಕಟ್ಟಿದ್ದಾರೆ 216ರಲ್ಲಿ ಅಂತ ತಗೊಂಡು. ನನಗೆ ಮಂಜೂರಾತಿ ಆಗಿರೋದು 216ರಲ್ಲೇ, ಈ ಸ್ವತ್ತಾಗಿರೋದು 216ರಲ್ಲೇ. ಬಟ್ ಗ್ರಾಮ ಪಂಚಾಯತಿ PDO, ಅಧ್ಯಕ್ಷರು, ತಾಲೂಕು ಪಂಚಾಯತಿ EO 3 ಜನ ಕೂಡ ಬಂದು ಸ್ಥಳ ಪರಿಶೀಲನೆ ಮಾಡೋದು, ನಿಶಾಂಕ ಹಿಡಿದು ನೋಡಿ ಇದು 216ರಲ್ಲಿ ಇವ್ರದ್ದು ಈ ಸ್ವತ್ತಾಗಿರೋ ಜಾಗದಲ್ಲೇ ಇವ್ರದ್ದು ಕಟ್ಟಡ ಇದೆ ಅಂತ ನಂಗೆ NOC ಕೊಟ್ಟಿದ್ದಾರೆ. ಅದರ ಮೇಲೆ ಜನತಾ ದರ್ಶನಕ್ಕೆ ಹಾಕಿದ್ರು, ಅರ್ಜಿ ಕೊಟ್ಪಟ್ಟು ಜನತಾ ದರ್ಶನದಲ್ಲಿ ಕೂಡ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಾಯಿತು, ಅಲ್ಲೂ ಕೂಡ ನನ್ನಂತನೇ ಆಯಿತು. ಆಮೇಲೆ ಉದ್ದೇಶಪೂರ್ವಕವಾಗಿ ಈ ಕೃಷ್ಣ ಅಂತ ಒಬ್ಬ ಸಹಾಯ ನಿರ್ದೇಶಕ ಅಧಿಕಾರಿಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ಇದು ಅರಣ್ಯಕ್ಕೆ ಸಂಬಂಧಪಟ್ಟ ಜಾಗ ಅಂತ ಹೇಳ್ಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಕಿದ್ರು. ಮತ್ತು RFO ಅನಿಲ್ ಕ್ಲಾಸೆ ಮತ್ತೊಬ್ಬರು ಫಾರೆಸ್ಟ್ರು ಬಂದುಬಿಟ್ಟು ನೋಡಿ, ಇದು ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಕೈಲಿದೆ ಮರ, ಅವ್ರು ನಮಗೆ ಹಾಕಬಾರ್ದಿತ್ತು, ನಮಗದು ಸಂಬಂಧ ಇಲ್ಲ. ಬಟ್ ಇದನ್ನು ಏನಾದರೂ ಕೂಡ ಅಧಿಕೃತವಾಗಿದೆ ಇಂಥದ್ದು ಜಾಗ ಅಂತ ಹೇಳ್ಕೊಂಡು ತೋರಿಸ್ಬೇಕಾದ್ರೆ ರೆವಿನ್ಯೂ ಸರ್ವೇರೇ ಬಂದು ಅದನ್ನು ಗುರುತುಪಡಿಸ್ಬೇಕು, ನಿಮ್ಮ ಕೈಲಿರೋ ಡಾಕ್ಯುಮೆಂಟ್ಸ್ ಆ ಥರ ಇದೆ ಅಂತ ಹೇಳ್ಕೊಂಡು ಅವ್ರಿಗೆ ಹಾಕಿದ್ರು. ಅವರು ಇವರು ಒಟ್ಟಿಗೆ ಬಂದ ತಕ್ಷಣ ಅವ್ರು ಹೇಳಿದ್ರು, ಇಲ್ಲ ಇದು ನಮಗೆ ಸಂಬಂಧ ಬರೋದಿಲ್ಲ, ಇದು ಈ ಸ್ವತ್ತು ಆದ ಮೇಲೆ ಅದು ಗ್ರಾಮ ಪಂಚಾಯತಿ ಆಸ್ತಿ, ಗ್ರಾಮ ಪಂಚಾಯತಿ ಸಂಬಂಧಪಟ್ಟಿದ್ದು, ನಮ್ಮದು ಪಾಣಿ ಮ್ಯೂಟೇಷನು ಅವೆಲ್ಲಿದ್ದರೆ ಮಾತ್ರ ನಾವು ಜವಾಬ್ದಾರಿ, ಬಿಟ್ಟರೆ ಈ ಸ್ವತ್ತು ಆದಂದ್ರೆ ಗ್ರಾಮ ಪಂಚಾಯತಿ PDOನ ಸುಪ್ರೀಂ. ಗ್ರಾಮ ಪಂಚಾಯತಿ PDO ಬಂದು ಇಂಥ ಪ್ಲೇಸ್ ಅಂತ ತೋರಿಸಿದ್ರೆ ಆ ಜಾಗ ಹೌದು ಅಲ್ಲ ತೋರಿಸ್ತೀವಿ. ಗ್ರಾಮ ಪಂಚಾಯತಿ PDO ಏನು ಮಾಡೋದು ಅಂತ ಹೇಳಿದ್ರೆ, ನಾವಾಗಲೇ ಹೋಗಿ ನೋಡಿ ಕೊಟ್ಟೆಲ್ಲ ಆದಮೇಲೆ ಮತ್ತೆ ಪುನಃ ನಮಗೆ ಆ ಕೆಲಸ ಮಾಡಲಿಕ್ಕೆ ಅವಶ್ಯಕತೆ ಇಲ್ಲ, ಇದೇ ಫೈನಲ್ಲು ಅಂತ ಹೇಳಿದ್ರು. ಆಮೇಲೆ ಇವನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ನಮ್ಗೆ ಅರ್ಜಿ ಕೊಟ್ಟ ಪಾರ್ಟಿ ಹೋಗಿ ಲೋಕಾಯುಕ್ತಕ್ಕೆ ಕೇಸ್ ಹಾಕಿಬಿಟ್ಟಿದ್ದಾನೆ. PDO, ಅಧ್ಯಕ್ಷರು, EO ಇವರು 3 ಜನ ಕೂಡ ಇದರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವ್ರಿಗೆ ಲೋಕಾಯುಕ್ತ ನೋಟಿಸ್ ಬಂದ ತಕ್ಷಣ ಅಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ಪಕ್ಕಾ ಇದೆ ಅಂತ ಹೇಳ್ಕೊಂಡು ಅಲ್ಲೂ ಕೂಡ ಆದರೂ ಕೂಡ ಈ ಮನುಷ್ಯ ನನಗೆ ಕೊಡಲಿಕ್ಕೆ ಇಲ್ಲದೇ ಹೋದು ಸಬೂಬು ಹೇಳ್ಕೊಂಡು ನನಗೆ. ಆಮೇಲೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, 2018ರಿಂದ 2023 ತನಕ ನನ್ನ ಡಾಕ್ಯುಮೆಂಟ್ಸ್ ಇಷ್ಟೆಲ್ಲ ಬಾರಿ ಕ್ಲೀನಾಗಿ ಇದ್ದು ಕೊಡಲಿಕ್ಕೆ ಸುಖಾಸ್ಮನೆ ನನ್ನ ಅಲಗಾಡಿಸ್ತಾ ಇದ್ದೀರಿ. ಈ 2018ರಿಂದ 23 ತನಕ 41 ಜನಕ್ಕೆ ಕೊಟ್ಟಿದ್ರಲ್ಲ, ಅವ್ರದ್ದು ಈ ಸ್ವತ್ತು ಇಲ್ಲ, ಅಸೆಸ್ಮೆಂಟು ಇಲ್ಲ, ಆಮೇಲೆ ಕೆಲವರು ಜಮೀನೇ ಇಲ್ಲ,
ಕೆಲವರಿಗೆ 21ನೇ ಇಸ್ವಿಲಿ ಕೊಟ್ಟಿದ್ದಾರೆ, ಮತ್ತು ಒಬ್ಬರಿಗೆ ಮತ್ತು 2ನೇ ಸರಿ 22ನೇ ಸಾಲಲ್ಲೂ ಕೂಡ ಕೊಟ್ಟಿದ್ದಾರೆ. ಈ ಥರದ್ದೆಲ್ಲ ಭ್ರಷ್ಟಾಚಾರ ಇದೆಯಲ್ಲ, ಇದಕ್ಕೆ ಕೊಡಿ ಅಂತ ಹೇಳಿದ್ರೆ ಅದು ನಮ್ಮಿಷ್ಟ ರೀ, ಮನೆ ಪೋಲಿ ಮಾಡೋದು, ಆಮೇಲೆ ಕಮಿಷನ್ ಹೊಡೆಯೋದು. ಆಮೇಲೆ ನಾನೇನು ಮಾಡಿದೆ, ತೆಗೆದು ಲೋಕಾಯುಕ್ತಕ್ಕೆ ಹಾಕಿದ್ರು. ಲೋಕಾಯುಕ್ತ ಹಾಕಿರೋ ಕೇಸ್ ಇದು. ಆಮೇಲೆ ಅವರಿಗೆ ಕೊಟ್ಟಿದ್ದು ಕೂಡ ಇವರೆಲ್ಲ ಹೌದು, ಇವರೆಲ್ಲ ನೋಡಿ 2018ರಿಂದ ತಗೊಂಡವರು ಇವರೆಲ್ಲ ಹೌದು. ಇವರೆಲ್ಲ 2018ರಲ್ಲಿ ತೊಗೊಂಡಿರ್ತಕ್ಕಂಥ 18, 19, 20, 21ರಲ್ಲಿ ತೊಗೊಂಡಿರ್ತಾರೆ. ಇವನ್ನೆಲ್ಲ ಹಾಕಿ ಲೋಕಾಯುಕ್ತಕ್ಕೆ ಹಾಕಿದ್ದೀರಿ. ಲೋಕಾಯುಕ್ತ ಕೋರ್ಟಲ್ಲಿ ಕೇಸ್ ನಡೀತಾ ಉಂಟು. ಮೊನ್ನೆ ಏನಾಯಿತು ಅಂತ ಹೇಳಿದ್ರೆ, ನನಗೆ ಇವ್ರದ್ದು ಡಾಕ್ಯುಮೆಂಟ್ಸನ್ನು ಲೋಕಾಯುಕ್ತ ಕೊಡಲಿಕ್ಕೆ ಅಂತಕ್ಕೋಸ್ಕರ ಆ ಮಾಹಿತಿ ಹಕ್ಕಲ್ಲಿ ಕೊಟ್ಟೆ. ಮಾಹಿತಿ ಹಕ್ಕಲ್ಲಿ ಕೊಟ್ಟಿದ್ದಕ್ಕೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಮದು 42,800 ಪುಟ ಆಗ್ತದೆ, ಒಂದು ಪುಟಕ್ಕೆ ₹2 ಅಂತಷ್ಟು 85,000 ನೀವು ಹಣ ಕಟ್ಟಿ ಅಂತ ನಂಗೆ ನೋಟಿಸ್ ಕೊಟ್ಟರು. ನನಗೆ 85,800 ₹400 ಕೊಟ್ಟಬೇಕಾದ್ರೆ ನನಗೆ ಒಂದು ಮಾಹಿತಿ ಹಕ್ಕಲ್ಲಿ ರೆಕಾರ್ಡ್ ತೊಗೊಳ್ಳಿಕ್ಕೆ ಅಂತ ಹೇಳಿದ್ರೆ, ನಾನು ಕಮಿಷನರಿಗೆ ಕಂಪ್ಲೇಂಟ್ ಮಾಡಿದೆ, ಎಲ್ಲಿಗೆ, ಬೆಂಗಳೂರಿಗೆ. ಅವರು ನನಗೆ ಅವರಿಗಿಬ್ಬರಿಗೂ ಕೂಡ ನೋಟಿಸ್ ಥ್ರೋ ಮಾಡಿಬಿಟ್ಟು ಆನ್ಲೈನು ಇದು ಕರೆದ್ರು, ಹಿಯರಿಂಗ್ ಕರೆದ್ರು. ಆವಾಗ 2 ಹಿಯರಿಂಗಿಗೆ ನಾನು ಅಟೆಂಡ್ ಆದೆ, ಆ ಮನುಷ್ಯ ಅಬ್ಸೆಂಟ್ ಇದ್ರು. ಮೊನ್ನೆ ನವಂಬರ್ 6ನೇ ತಾರೀಕು ಆ ಮನುಷ್ಯ ಅಟೆಂಡ್ ಆದರೂ ನಾನಾಗಿರಲಿಲ್ಲ. ಬಟ್ ಜಡ್ಜ್ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀನು ಒಬ್ಬ ರೈತರಿಗೆ ಮಿಸ್ಗೈಡ್ ಮಾಡಿದ್ಯಾ, ನೀನು ಯಾಕೆ ಅವ್ರಿಗೆ ಮಾಹಿತಿ ಕೊಟ್ಟಿದೆ ಅಂತಕೊಂಡು ಸರ್ಕಾರಕ್ಕೆ ಆ ಮನುಷ್ಯಗೆ 25,000 ಪೆನಲ್ಟಿ ಹಾಕಿದ್ದಾರೆ. ನನಗೆ ₹10,000 ಪರಿಹಾರ ರೂಪದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನನಗೆ ಡಾಕ್ಯುಮೆಂಟ್ಸ್ ಇದೆ. ಮೊನ್ನೆ ಕಮಿಷನರ್ ಆಫೀಸಿಂದ ಬಂದಿರತಕ್ಕಂಥ ಇದು ಆರ್ಡರ್ ಕಾಪಿ. ಅಷ್ಟು ಮಾಡಿಯೂ ಕೂಡ ಮೊನ್ನೆ ಮತ್ತೆ ಯಾರೊಬ್ಬರ ಹತ್ರ ಹೇಳಿದೆ, ಬೇಡಪ್ಪ ಇಷ್ಟೆಲ್ಲ ರಾಜ್ಯಾಂತ ಲೋಕಾಯುಕ್ತ ಮತ್ತೊಂದು ಮಗದೊಂದು ಅಂತ ಹೇಳಿ ಯಾರನ್ನ ಕಳಿಸ್ರು ಕೂಡ, ಇಲ್ಲ ರೀ ನಾನು ನೋಡ್ತೀನಿ, ಅವ್ನು ಏನು ಮಾಡ್ಕೊಡ್ತಾನೆ ನಾನು ನೋಡ್ತೀನಿ ಅಂತ ಹೇಳ್ಕೊಂಡು ಉಡಾಪ ಉತ್ತರ ಹೇಳಿಬಿಟ್ಟು ನನಗೆ ಹಣ ಕೊಡ್ದೇನೆ ಭಾರಿ ಸತಾಯಿಸ್ತಾರೆ. ನಾನು ಆಗಲೇ DC ಬ್ಯಾಂಕಲ್ಲಿ 10 ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ಅಲ್ಲೂ ಕೂಡ ಬಡ್ಡಿ ಕಟ್ತಾನೆ ಅನ್ನೋದು ಭಾರಿ ಇದಾಗಿದೆ. ರೈತರಿಗೋಸ್ಕರ ಬಂದಿರತಕ್ಕಂಥ ಒಂದು ಇಂಥ ಯೋಜನೆಗಳಿಗೆ ಈ ಮನುಷ್ಯ ಪರ್ಸೆಂಟೇಜನ್ನು ಕೇಳೋದು ಮತ್ತೊಂದು, ಇದು ಒಂದಲ್ಲ, ನ್ಯಾಷನಲ್ ಪಾರ್ಕಲ್ಲಿ ಸಿಕ್ಕಾಬಟ್ಟೆ ರೈತರ ಹತ್ರ ಭಾರಿ ಇದು, ಅವರಿಗೆ ನಿಜವಾದ ಅಡಿಕೆ ಗಿಡ ಇಲ್ಲ, ಮೆಣಸಿಲ್ಲ ಅಥವಾ ಇಂಥದ್ದು ವೆನಿಲ್ಲ ಇಲ್ಲ, ಸುಳ್ಳೆಲ್ಲ ಹೆದರಿಸಿ ಪದ್ಧಸಿ ಅವರಿಗೆಲ್ಲ ಪರಿಹಾರ, ಪಾಪ ಅನಾದಿ ಕಾಲದ ಹುಟ್ಟಿ ಬೆಳೆದು ಊರು ಬಿಟ್ಟು ಹೋಗೋರಿಗೆ ಕೂಡ ಭಾರಿ ಟಾರ್ಚರ್ ಕೊಡೋ ಮನುಷ್ಯ. ಮತ್ತು ಇವರು ಇದೇ ಥರದ ಒಂದು ದುರ್ನಡತೆ ತುಂಬ ಜನ ರೈತರಿಗೆ, ನನಗೊಬ್ಬರಿಗೆಲ್ಲ ತುಂಬ ಜನ ರೈತರಿಗೆ ಅನ್ಯಾಯ ಆಗ್ತಾ ಉಂಟು. ಇದು ಗ್ರಾಮ ಸಭೆಯಲ್ಲಿ, ಜನಸಂಪರ್ಕ ಸಭೆಯಲ್ಲಿ ಎಲ್ಲ ಪ್ರಶ್ನೆ ಬಂದರೂ ಕೂಡ ಅಲ್ಲಿ MLA ಹತ್ರ ಉಶ್ಕೊಂಡಾಯಿತು ಮಾಡೋಣ, ಮತ್ತು ಪುನಃ ಇದೇ ಮಾಡೋದು. ಈ ಮನುಷ್ಯ ಇಲ್ಲಿ ಲೋಕಲ್ನಾಗಿ ಇಲ್ಲಿ ಎಲ್ಲವನ್ನೂ ಕೂಡ ಒಂದಷ್ಟು ಜನ ವಿಶ್ವಾಸ ತಗೊಂಡು ಬೇರೆಯವರಿಗೆಲ್ಲ ಈ ಥರದ್ದೇ ಟಾರ್ಚರ್. ಇದು ಕಾಯಂ ಈ ಜಾಗದಲ್ಲೇ ಕೂತ್ಕೊಂಡು ಹೊರಗಡೆ ಒಬ್ಬ ಅಧಿಕಾರಿ ಇದ್ದರೆ ಸ್ವಲ್ಪ ಯೋಚನೆ ಮಾಡ್ತಿದ್ರು. ಇದು ಲೋಕಲ್ನವರು ಒಂದಷ್ಟು ಜನ ಅವರು ಬೆನಿಫಿಟ್ಟಿಗೆ ಈ ಮನುಷ್ಯನ ಸಮರ್ಥನೆ ಮಾಡಿಕೊಡ್ತಾರೆ, ಒಂದಷ್ಟು ಜನ ದೂರ ತರ್ತಾರೆ. ಇದು ನನ್ನ ದಾಖಲೆ ಒಳಗೆ ಏನಾದ್ರು ವ್ಯತ್ಯಾಸ ಇದ್ದರೆ ನಾನು ಇದಕ್ಕೆ ಯಾವತ್ತೂ ಕೂಡ ತಪ್ಪೊಪ್ಪಿಕೊಡ್ತೀನಿ. ಬಟ್ ಇಲ್ಲ ಅಂದರೆ ನನಗೆ ಇಂಥ ಪಕ್ವಾದ ದಾಖಲೆಗಳು ನನ್ನ ಕೈಯಲ್ಲಿರುವಾಗ ನನಗೆ ಅವರು ನ್ಯಾಯ ಕೊಡಲೇಬೇಕಿಲ್ಲ ಅಂತೇಳಿ ನಾನು ಲೋಕಾಯುಕ್ತಕ್ಕೆ ಹೋಗ್ತೀನಿ. ಇನ್ನು ಸಂಬಂಧಪಟ್ಟ ಹಾರ್ಟಿಕಲ್ಚರ್ ಮಿನಿಸ್ಟ್ರು ಇದ್ದಾರೆ, ಮಲ್ಲಿಕಾರ್ಜುನ ಹೋಗ್ತೀನಿ. ಅಥವಾ ಇದನ್ನು ನಾನೇನು ಬಿಡೋಕ್ಕೆ ಸಾಧ್ಯ ಇಲ್ಲ. ನನಗೆ ಸಬ್ಸಿಡಿ ಪ್ರಶ್ನೆ ಅಂತಲ್ಲ, ಇಂಥ ಪಕ್ವಾದ ದಾಖಲೆ ಕೊಟ್ಟವರಿಗೆ ಇವ್ರದ್ದು ಅನ್ಯಾಯದ ವ್ಯವಸ್ಥೆ ಆಗಿಬಿಟ್ರೆ ಸಾಧಾರಣದ ತಿಳುವಳಿಕೆ ಇಲ್ದಿದ್ದರು ಅಥವಾ ಮೀಡಿಯಾದಲ್ಲಿ ಬಂದು ಮಾತಾಡಲಿಕ್ಕೆ ಕಷ್ಟ ಇದ್ದು ರೈತರ ಕಥೆ ಏನಾಗ್ಬೋದು. ಆಮೇಲೆ ಈ ಮತ್ತಿನ್ನು ಮಾಹಿತಿ ಹಾಕಲು ಕೊಡ್ತಾ ಬರ್ತೀನಿ. ಕಾನ್ವೆಂಟ್ಸಲ್ಲಿ ಎಷ್ಟೋ ಗಿಡ ತಗೊಬಂದು ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಿದ್ದಾರೆ. ಆಮೇಲೆ ಇದು ಎಂಥದ್ದು ಅಡಿಕೆ ಸಂಸ್ಕರಣ, ಅಡಿಕೆ ಮಿಷನ್ದು ದೋಟಿ, ಆಮೇಲೆ ಇನ್ನೊಂದು ಎಂಥದ್ದು ಹೇಳ್ತಾರೆ ಗೋಡ್ಸುಲಿ ಮಿಷನ್ನು, ಅದು ಎಷ್ಟು ಅನುದಾನ ಬರ್ತದೆ ಅಂತ ಹೇಳಿದ್ರೆ ಶೃಂಗೇರಿ ತಾಲೂಕಲ್ಲಿ ಎಲ್ಲ ಇಲಾಖೆಗಿಂತ ಹೈಯೆಸ್ಟ್ ಬರುವುದು ತೋಟಗಾರಿಕೆ ಇಲಾಖೆಗೆ, NHM ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್. ಅದರಲ್ಲಿ ಭಾರೀ ವ್ಯವಹಾರ ನಡೀತಾ ಉಂಟು. ಭಾರೀ ಅಂತ ಹೇಳಿದ್ರೆ ಅದು ಹೇಳಬಾರ್ದು. ಅದರಲ್ಲಿ ಯಾರು ಶಾಮೀಲಿದ್ದಾರೆ, ರಾಜಕಾರಣಿಗಳಿದ್ದಾರೆಯೋ ಅಥವಾ ಬ್ರೋಕರ್ಸ್ ಇದ್ದಾರೆಯೋ ಅಥವಾ ಈ ಮನುಷ್ಯ ಅಷ್ಟಲ್ಲಿ ಮಾತಾಡ್ಬೇಕಾದ್ರೆ ಯಾರ್ದೋ ಸರಿಯಾದ ಬಲಾಢ್ಯ ಇರೋದನ್ನು ಬಿಟ್ಟರೆ ಅದ್ರ ಪಾರದರ್ಶಕತೆ ತೋರಿಸಲಿ. ಪ್ರತಿಯೊಂದು ವರ್ಷಕ್ಕೆ ಎಷ್ಟು ಕಾಳ್ಮೆಣ್ಸಿನ ಕೊಟ್ಟೆ ಬರ್ತದೆ, ಆ ಕೊಟ್ಟೆಗೆ ಹಿಡಿದು ದುಡ್ಡೆಷ್ಟು, ಎಷ್ಟು ಜನಕ್ಕೆ ಅದನ್ನು ವಿಶ್ವ ಮಾಡಿದ್ರು, ಅವ್ನು ಯಾವನೇ ಬಿಲ್ ಕೊಟ್ಟನಿಗೆ ಇವರು ಎಷ್ಟು ಸರ್ಕಂದು ಕೊಡ್ತಾರೆ. 2 ಲಕ್ಷ 3 ಲಕ್ಷ ಬರ್ತದೆ. ಉದ್ಯೋಗ ಖಾತ್ರಲ್ಲಿ ಅಡಿಕೆ ಗಿಡ ಪುನರ್ನಾಟಿ ಅಂತ ಹೇಳ್ಕೊಂಡು ಅದಕ್ಕೆ BPL ಕಾರ್ಡ್ನವರಿಗೆ ಅದ್ರಲ್ಲಿ ನಾನು ತೊಗೊಂಡು ಇನ್ನೊಂದು ರೆಕಾರ್ಡ್ ಇದೆ. ಒಂದೇ ಒಂದು ಗಿಡ ಇಲ್ಲ ಆ ಮನುಷ್ಯನಿಗೆ ಕಾಳುಮೆಣಸಿನ ಬಳ್ಳಿಗೆ ಪುನಶ್ಚೇತನ ಅಂತ ಹೇಳ್ಕೊಂಡು 50,000 ರೂಪಾಯಿ ಕೊಟ್ಟಿದ್ದಾರೆ. ಮನುಷ್ಯ NMR ಹಾಕ್ಸಿದ್ದಾರೆ. ನಾನು ಪ್ರತಿಯೊಂದನ್ನು ಕೂಡ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಇನ್ನೂ ಕೂಡ ನಾನು RTIನಲ್ಲಿ ಬೇಕಾದಷ್ಟು ತಗೊಂಡು ಕೊಟ್ಟು ನಿಮ್ಮ ಚಾನಲಿಗೆ ಬಂದು ಹೇಳ್ತೇನೆ. ಇದಕ್ಕೆ ಅವ್ನು ಏನು ಪ್ರತ್ಯುತ್ತರ ಕೊಡ್ತಾನೆ ನೋಡಿ, ಮತ್ತು ಕಾಯ್ದು ಹೇಳ್ತೀನಿ. ನಾನು 2015 ತನಕ ಯಾವುದೋ ಒಂದು ಪಾರ್ಟಿ ಒಳಗೆ ಗುರ್ಸ್ಕೊಂಡಿದ್ದೆ. 2015ರಿಂದ ಇವತ್ತಿನ ತನಕ ಯಾವುದೇ ಪಾರ್ಟಿ ಪಕ್ಷ ಏನಿಲ್ಲ. ನಾನೊಬ್ಬ ರೈತನಾಗಿ ನಮ್ಮ ತಾಲೂಕಿನ ರೈತರುಗಳಿಗೆ ಅನ್ಯಾಯ ಆಗೋ ಒಂದು ವಿಷಯಕ್ಕೋಸ್ಕರ ನಾನು ಈ ವಿಷಯನ ಮಾತಾಡ್ತಿದ್ದೀನಿ. ಬಿಟ್ಟರೆ ನಾನು BJP ಅಲ್ಲ, ದಾಳಲ್ಲ, ಕಾಂಗ್ರೆಸ್ ಅಲ್ಲ, ಇವನ್ ರೈತ ಸಂಘದಲ್ಲೂ ಇಲ್ಲ. ನಾನೊಬ್ಬ ಕೃಷಿಕ. ಅದು ಬೇಕಾದ್ರೆ ಜಯೇಶ್ ಹೆಗಡೆ ಹೇಳದಲ್ಲಿ ಏನಂತ ಹೇಳ್ಕೊಂಡು ನಮ್ಮ ತಾಲೂಕಲ್ಲಿ ಸುಮಾರು ತುಂಬ ಜನ ನನ್ನ ಪರಿಚಯ ಇದೆ. ನಾನು ಯಾವುದೇ ಒಂದು ರಾಜಕೀಯ ಉದ್ದೇಶದಿಂದಲ್ಲ. ಈ ಒಂದು ಶಾಸಕರ ಹತ್ರ ಕೂಡ ಹೋಗಿದೆ. ಶಾಸಕರು ಲೆಟ್ರ್ ಕೊಟ್ಟಿದ್ದಾರೆ. ಆ ಲೆಟ್ರ್ ಬೇಕಾದ್ರೆ ಕೊಡ್ತೀನಿ. ಲೆಟ್ರ್ ಫೋನ್ ಮಾಡಿ ಹೇಳಿದ್ದಾರೆ. ಪಾರ್ಟಿ ಅಧ್ಯಕ್ಷರಿಗೆ ಕುರಾಮನಿ ವೆಂಕಟೇಶ್ ಹೇಳಿದ್ದಾರೆ, ನೋಡಪ್ಪ ಇದನ್ನು ಸೆಟಲ್ ಮಾಡಿರಿ, ಯಾಕ್ರಿ ಅವ್ನು ಕೃಷ್ಣವ್ರು ಈ ಥರ ಮಾಡ್ದೆ ಅಂದ್ಕೊಂಡು.
ಒಂದು ವೇಳೆ ಜಯೇಶ್ ಹೆಗಡೆಗೆ ಸಹಾಯಧನ ಕೊಟ್ಟು ಅವ್ರು ನಿಮಗೆ ರಿಕವರಿ ಬಂದರೆ ಅವ್ರ ಕೈ ಸ್ಟ್ಯಾಂಪ್ ಪೇಪರ್ ಬರ್ಸ್ಕೊಂಡು ಕೊಟ್ಟಿರಪ್ಪ, ಒಂದು ವೇಳೆ ವಾಪಸ್ ಅವ್ರಿಗೆ ಕಟ್ಲಿಕ್ಕೆ ಬಂದರೆ ನನ್ನಿಂದ ಬೈ ಮಿಸ್ಟೇಕ್ ಮಾಡಿ ನಾನು ಸ್ಟ್ಯಾಂಪ್ ಪೇಪರ್ ಬರ್ಕೊಟ್ಟು ನಿಮಗೆ ಕೊಡಿ ಅಂಥದ್ರಲ್ಲೂ ಕೂಡ ಒಬ್ಬ ರೈತರಿಗೆ ನನಗೊಬ್ಬನಿಗೆ ಮಾಡಿದ್ರೆ ಎಲ್ಲ ಶೃಂಗೇರಿ ತಾಲೂಕು ತುಂಬ ಜನ ರೈತರು ಮನೆ ಜನಸಂಪರ್ಕ ಸಭೆಯಲ್ಲಿ ಕೆರೆಗಟ್ಟಲ್ಲಿ ಸಿಕ್ಕಾಬಟ್ಟೆ ಎಲ್ಲ ರೈತರು ಈ ಮನುಷ್ಯನ ಪ್ರಶ್ನೆ ಮಾಡಿದ್ದಾರೆ. ನೆಮ್ಮಲ ಜನಸಂಪರ್ಕ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ಮೊನ್ನೆ ಇದರಲ್ಲಿ ನೋಡಿದ್ದೀನಿ ಇಲ್ಲಿ ಗೌರಿಶಂಕರ ಸಭಾಂಗಣದಲ್ಲಿ ಅಲ್ಲೂ ಕೂಡ ಅದು ಆ ವಿಡಿಯೋಗಳಲ್ಲಿದ್ದಾವೆ. ಅವಾಗ ನಾನು ಉದ್ದೇಶಪೂರ್ವಕವಾಗಿ ಹೇಳಿದಲ್ಲ, ಇಡೀ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಸಣ್ಣ ರೈತ ದೊಡ್ಡ ರೈತ ಅವ ಇವನಂತಲ್ಲ, ಇದು ಈ ಮನುಷ್ಯನಿಂದ ತುಂಬ ಅನ್ಯಾಯ ಆಗ್ತಾಯಿದೆ.